ಹಾಯ್ ಎಲ್ರು, ಗುಡ್ ಮಾರ್ನಿಂಗ್. ಇವತ್ತು ಇವತ್ತು ಮತ್ತೆ ಮಾಡೋಣ ಬನ್ನಿ, ನಮ್ಮ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಟ್ರಾಫಿಕ್ ಎಲ್ಲ ಹೆಂಗಿದೆ ಅಂತ ನೋಡೋಣ. ಇವಾಗ ಟೈಮ್ ಕರೆಕ್ಟಾಗಿ ಎಷ್ಟಪ್ಪ ಆಗಿದೆ? ಈಗ ಟೈಮು 8 o'clock and 10 minutes, 2nd of December 2025. ನಮ್ಮ ಫೇವ್ರೆಟ್ ರೋಡ್ ಬಂತು. ಒನ್ ವೇ ಟ್ರಾಫಿಕ್ ನೋಡೋಣ, ಹೆಲ್ಮೆಟ್ ವೈಲೇಷನ್ಸ್ ನೋಡೋಣ, ಒನ್ ವೇ ವೈಲೇಷನ್ಸ್ ನೋಡೋಣ, ಟ್ರಿಪಲ್ ರೈಡಿಂಗ್ ನೋಡೋಣ, ಎಲ್ಲ ನೋಡೋಣ ಬನ್ನಿ. ಸೊ ಇವಾಗ ನಾವಿಲ್ಲಿ 17th ಕ್ರಾಸ್ ಫ್ಲೈಓವರ್ ಕಡೆ ಒನ್ ವೇ ರೋಡ್ ಏನಿದೆಯೋ ಇಲ್ಲಿ ನಾವು ಲೆಫ್ಟ್ ತೊಗೊಂಡು ರೈಟ್ ಹೋಗ್ತೀವಿ. ಇನ್ನು ಇಲ್ಲಿ ತುಂಬ ಜನ ತುಂಬ ಜನಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ ಇದು ಒನ್ ವೇ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಬನ್ನಿ ನಾವು ರೂಲ್ಸ್ ಫಾಲೋ ಮಾಡಿ ಕರೆಕ್ಟಾಗಿ ಹೋಗೋಣ. ನೋಡಿ, ಇದೆಲ್ಲ ಇಲ್ಲಿಂದ ಬರ್ತವೆಲ್ಲ ಒಂದರಿಂದ ಬರ್ತದೆ ನೋಡಿ. ರಾಷ್ಟ್ರೀಯ ಸಿಗ್ನಲ್ ಹತ್ರ ಪೊಲೀಸ್ ಅಲ್ಲಿರ್ತಾರೆ ಸಾಮಾನ್ಯವಾಗಿ. ಸೊ ಅಲ್ಲಿ ಜನ ಟ್ರಾಫಿಕ್ನ ಫಾಲೋ ಮಾಡಿ ನೋಡಿ. ಅಂದರೆ ಸದಾಶಿವನಗರ ಸಿಗ್ನಲ್ ಲೆಫ್ಟ್ ಹೊಂಟಿವಲ್ವಾ ಟುವರ್ಡ್ಸ್ ಜಸ್ಟ್ ಬಿ ರೆಸ್ಟೋರೆಂಟ್ ಕಡೆಗೆ, ಆ ರೋಡಲ್ಲಿ ಪೊಲೀಸ್ ಇಟ್ಟಿರ್ತಾರೆ. ಸೊ ಅಲ್ಲಿ ಸಾಮಾನ್ಯವಾಗಿ ಜನ ತುಂಬ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮಲ್ಲೇಶ್ವರ ಮುಂಚೆ ತುಂಬ ಜನ ನಿಲ್ತಾ ಇದ್ರು ಪೊಲೀಸು. ಏನಾಯ್ತು ಗೊತ್ತಿಲ್ಲ, ಏನು ಪೊಲೀಸು ಕಮ್ಮಿ ಆಗಿದ್ದಾರಾ ಏನು ಗೊತ್ತಾಗ್ತಾ ಇಲ್ಲ. ನೋಡೋಣ ಬನ್ನಿ. ನೋಡಿ ಒಂದು ಬ್ಯಾಗ್ಗಳು ಕೂಡ ಒಂದೊಂದು ಬರೋಂಗೆ ಆಗ್ಬಿಡ್ತಾರೆ ಈ ನಡುವೆ. ನಾವು ಸಿಗ್ನಲ್ ಬಿಟ್ಟಿದ್ರು ನಾವು ಬ್ಲಾಕ್ ಮಾಡಿ ಬರ್ತಾರೆ ಜನ. ಏನಾಗಿದೆ ಏನು ಇವೆಲ್ಲ ಗೊತ್ತಾಗಲ್ವಾ? ಬ್ರೇಕ್ ತಗೊಂಡು ಮಾಡ್ತಾವ.
ಇನ್ನು ಈ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡೋದು ನಾನು ನೋಡಿದ್ದೀನಿ. ಈ ರೋಡ್ ಎಂಟು ರೀಚ್ ಆಗ್ತಾ ಇದ್ದಂಗೆ ವಿಡಿಯೋ ಪಾಸ್ ಮಾಡಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡಿ. ರಿಟರ್ನ್ ವಿಡಿಯೋ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿ. ಓಕೆ, ಸೊ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನೋಡೋಣ ಬನ್ನಿ. ವಾಪಸ್ ರಿಟರ್ನಲ್ಲಿ ಎಷ್ಟು ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ, ಎಷ್ಟು ಜನ ಮಾಡಲ್ಲ ಅಂತಂದ್ಬಿಟ್ಟು. ಈ ಒಂದೇ ಸಿಗ್ನಲ್ ಪಾಸ್ ಆಗೋದೇ ಸ್ವಲ್ಪ ಕಷ್ಟ. ಯಾಕೆಂದರೆ ಬೆಳಿಗ್ಗೆ ಇಲ್ಲಿ ಟೈಮ್ ಕೊಡೋದು ಕಮ್ಮಿ. ಸೊ ಮ್ಯಾನ್ಯಲಾಗಿ ಏನಾದರೂ ಸಿಗ್ನಲ್ ಆಪ್ರೇಟ್ ಮಾಡಿದ್ರೆ ಹೋಗ್ಬೋದು. ಬನ್ನಿ ನಮ್ಮ ರೂಟಲ್ಲೇ ಹೋಗೋಣ ಆರಾಮಾಗಿ. ಆಟೋಗಳಿಗೆ ರೂಲ್ಸ್ ಇರೋದನ್ನೇ ಗೌರ್ಮೆಂಟು ಇದು ಕಸ ತಗೊಳ್ತಾರೆ ಆಟೋ, ಅವಾಗೆಲ್ಲ ರೂಲ್ಸ್ ಫಾಲೋ ಮಾಡಬೇಕು. ಹೌದು, ನಾವು ನಾನು ಪ್ರತಿ ಸಲ ಈ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನನಗೆ ಒಂದು ಖುಷಿ ಕೊಡೋಂಥ ವಿಷಯ ಏನು ಅಂತಂದರೆ, ಟ್ರಾಫಿಕ್ ವೈಲೇಷನ್ಸ್ ಕಮ್ಮಿ ಆಗ್ತಾ ಇರೋದನ್ನ ನೋಡಿ ನನಗೆ ಖುಷಿ ಕೊಡೋಂಥ ಇದಾಗುತ್ತೆ. ಬಟ್ ವೈಲೇಷನ್ಸ್ ಕಮ್ಮಿ ಆಗದೇ ಇರೋದು ದುಃಖ ಆಗುತ್ತೆ. ಸೊ ಇವತ್ತು ಕಮ್ಮಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆಲ್ರೆಡಿ ಇಲ್ಲಿ ಒಂದೇ ಬಂದ್ಬಿಟ್ಟು ನೋಡೋಣ ಬನ್ನಿ. ಕಮ್ಮಿ ಆದರೆ ನಮ್ಗೆ ತುಂಬ ಖುಷಿನೇ. ಬೇಗ ಎಲ್ಲಾದರೂ ಆರಾಮಾಗಿ ಸ್ಮೂತಾಗಿ ಹೋಗ್ಬೋದು. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡು ಬೆಂಗಳೂರಂದರೆ ಟ್ರಾಫಿಕ್ ಅಂತ ಜನ ಕಂಪ್ಲೇಂಟ್ ಮಾಡಲ್ಲ. ಸೊ ಅದಕ್ಕೆ ನಮ್ಮ ಕೈಲಿ ಆಗೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ರೋಡ್ ಕ್ಲೋಸ್. ಸೊ ಇಲ್ಲಿ ರೈಟ್ ಹೋದರೆ ಮತ್ತೆ ಅಲ್ಲಿ ಲೆಫ್ಟ್ ಹೋಗೋಕ್ಕಾಗಲ್ಲ. ಲೆಫ್ಟ್ ಹೋಗ್ಬಿಟ್ಟು ರೈಟ್ ಹೋಗೋಣ. ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋದರೆ ಅದು ಒಂದೇ ರೋಡ್ ಆಗುತ್ತೆ. ಸೊ MBS ಮೇಲೆ ಹೋಗ್ಬೇಕಿತ್ತು ಅನ್ಸುತ್ತೆ ನಾನು ಮೋಸ್ಟ್ಲಿ. ಅಲ್ಲಿ ಸ್ಥಳ ಮೇಲೆ ಫ್ಲವರ್ ಬಂದ್ಬಿಟ್ಟು ವೀಣಾಸ್ ಸ್ವಲ್ಪ ರೈಟ್ ತೊಗೊಂಡಿದ್ರೆ ಇದೇ ರೋಡ್ ಗೊತ್ತಾಯ್ತು, ನೋಡ್ಬೋದಾಗುತ್ತೆ ಹಿಂಗೆ.
ಓ ಗುಡ್. ಇಲ್ಲಿ ಟ್ರಾಫಿಕ್ ಕಮ್ಮಿ ಆಗ್ಬಿಟ್ಟಿದೆ. ಒಂದೆಲ್ಲ ಪಬ್ಲಿಕ್ ಪಾಪ ಇದೆಲ್ಲ ಸರಿ ಮಾಡ್ತಿದ್ರು. ಗುಡ್, ಇಲ್ಲಿ ಟ್ರಾಫಿಕ್ ಕಮ್ಮಿ ಆಗಿದೆ ಇವತ್ತು. ಈ ರೆಸಿಡೆನ್ಷಿಯಲ್ ಏರಿಯಾನ ನೀವು ನೋಡ್ತಿದಾರ, ಹೆಲ್ಮೆಟ್ ಹಾಕೊಳ್ಳದೆ ಬರೋದಿಲ್ಲ. ಇವೆಲ್ಲ ಆ್ಯಕ್ಚುಲಿ ಮೈನ್ ರೋಡಿಂದನೇ ಬರೋದು. ಅಲ್ಲಿ ಮೈನ್ ರೋಡಲ್ಲಿ ಪೊಲೀಸ್ ಇರ್ತಾರೆ, ಕ್ಯಾಮ್ರಾ ಇರುತ್ತೆ, ಸಿಗಾಕೊಳ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಒಳಗಡೆನೇ ಬರೋದು ಅಷ್ಟೇ, ಇನ್ನೇನೂ ಇಲ್ಲ. ಈಗ ಕೆಲವರು ಆಘಾತವಶವಾಗಿ ಮೈನ್ ರೋಡಲ್ಲೇ ವೈಲೇಷನ್ಸ್ ಬ್ರೇಕ್ ಮಾಡ್ತಾರೆ. ಆಗಿದ್ದಾಗಲಿ ನೋಡ್ಕೊಳ್ಳೋಣ ಅಂತ. ವಾವ್, ಇವತ್ತೂ ಇಲ್ಲಿ ಟ್ರಾಫಿಕ್ ಇಲ್ಲ, ತುಂಬ ಖುಷಿ ಆಯಿತು. ಬಟ್ ನೋಡೋಣ ಬನ್ನಿ, ವೈಲೇಷನ್ಸ್ ಅಂದ ತಕ್ಷಣ ಬಂದಿರೋದು. ಇಲ್ಲಿ 2ನೇ ಗಾಡಿ, ಇಲ್ಲಿ ವೈಲೇಷನ್ನು, 3ನೇದು, 4ನೇದು, 5ನೇದು. ಹೆಲ್ಮೆಟ್ ಹಾಕಿಲ್ಲ. ಬಂದಲ್ಲ ರೆಸಿಡೆನ್ಷಿಯಲ್ ಏರಿಯಾಗೆ. ಇಲ್ಲಿಗೆ ನಮ್ಮ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಟ್ರಾಫಿಕ್ ಪೊಲೀಸ್ ಕಾಂಟ್ಯಾಕ್ಟ್ಸ್ ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ನ ನಾವು ಕಮ್ಮಿ ಮಾಡೋಣ. ಟ್ರಾಫಿಕ್ ಇಶ್ಯೂಸು ಈಗ ಬೇಸಿಕ್ಕಾಗಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ ಟ್ರಾಫಿಕ್ ಇಶ್ಯೂಸ್ ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಗೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಲೆಟ್ಸ್ ಡೂ ವಾಟ್ ಈಸ್ ಗುಡ್ ಫಾರ್ ನಮ್ಮ ಬೆಂಗಳೂರು ಸಿಟಿ. ಬಾಯ್, ಮತ್ತೆ ಸಿಗೋಣ.